ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲುತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿಸಿಟಿವಿ ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳೀಗ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ. ಮೈಸೂರಿನ ಉದಯಗಿರಿಯಲ್ಲಿ ಧರ್ಮನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲುತೂರಾಟ ಮಾಡಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ದಾಂಧಲೆ ಮಾಡಿದಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಆ ದೃಶ್ಯಗಳನ್ನು ಈಗ ನಿಮ್ಮ ಮುಂದೆ ಇಡುತ್ತೆ ಪವರ್ ಟಿವಿ. ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಒಬ್ಬರು ಧರ್ಮಗುರು, ಈಗ ಎಸ್ಕೇಪ್ ಆಗಿದ್ದಾರೆ. ಠಾಣೆ ಬಳಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಮುಸ್ತಾಕ್ ಎಲ್ಲಿದ್ದಾರೆ ಅಂತ ಸಿಸಿಬಿ ಅಧಿಕಾರಿಗಳು ಈಗ ತೀವ್ರ ಶೋಧವನ್ನು ನಡೆಸ್ತಿದ್ದಾರೆ. ಠಾಣೆ ಬಳಿ ಆತ ಮಾಡಿರುವ ಪ್ರಚೋದನಕಾರಿ ಭಾಷಣ ಮತ್ತು ಆ ದಾಂಧಲೆ, ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳಿದೆ. ಒಂದಿಷ್ಟು ಜನರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ನೋಡಿ, ಕಲ್ಲೆಸ್ತಾ ಇರುವಂಥ ದೃಶ್ಯಗಳನ್ನು, ವಾಹನಗಳು ಬರಬೇಕಾದ್ರೆ ಕಲ್ಲೆಸೆಯೋದು, ಬೆಂಕಿ ಹಾಕೋ ಪ್ರಯತ್ನ ಮಾಡೋದು, ಪ್ಲಾಂಡ್ ಆಗಿ ನಿಂತಿದ್ರು, ಕಲ್ಲುಗಳನ್ನು ರೆಡಿ ಮಾಡ್ಕೊಂಡೇ ನಿಂತಿದ್ರು ಅಂತ ಕಾಣುತ್ತೆ. ರಾಶಿ ರಾಶಿ ಕಲ್ಲುಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಸಣ್ಣ ಹುಡುಗರು ಇದ್ದಾರೆ, ಯುವಕರಿದ್ದಾರೆ, ಮಧ್ಯವಯಸ್ಕರಿದ್ದಾರೆ. ಈ ಕಲ್ಲೆಸೆತಾ ಇರುವಂಥ ದೃಶ್ಯಗಳನ್ನು ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಅದಲ್ಲದೆ ಮತ್ತೊಂದು ಪ್ರಚೋದನಕಾರಿ ಭಾಷಣ, ಧರ್ಮಗುರು ಮುಸ್ತಾಕ್ ಈಗ ಇಲ್ಲ, ಅವರು ಕಾಣೆಯಾಗಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ಈ ಭಾಷಣ ಮಾಡಿದೆ, ಎಸ್ಕೇಪ್ ಆಗಿದ್ದಾರೆ. ಅವರ ಪ್ರಚೋದನಕಾರಿ ಭಾಷಣದ ತುಣುಕು ಕೂಡ ಈಗ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ. ಕಲ್ಲೆಸೆದ ಎಲ್ಲರೂ ಯಾರು ಅಂತ ನೋಡಿದ್ರೆ ಎಲ್ಲರೂ ಕೂಡ ಠಾಣೆಯ ಸುತ್ತಮುತ್ತಲ ನಿವಾಸಿಗಳೇ. 100 ಮೀಟರ್ ವ್ಯಾಪ್ತಿ ಒಳಗಡೆನೆ ಇದ್ದಾರೆ, 100 ಮೀಟರ್ ರೇಡಿಯಸ್ ಒಳಗಡೆನೆ ಇದ್ದಾರೆ. 90% ನಿವಾಸಿಗಳು ಸುಕ್ಕಾ ತಲಾಬ್ ನಿವಾಸಿಗಳು. ಸಿಸಿಟಿವಿ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಒಂದಿಷ್ಟು ಜನ ನಾಪತ್ತೆ ಆಗಿದ್ದಾರೆ. ಮುಸ್ಲಿಂ ಮುಖಂಡ ಮುಸ್ತಾಕು, ಅಮ್ಜದ್ದು, ಸಿಕಂದರ್, ಮುಕ್ರಮ್, ಮಾಜ್, ಶಾಹಿಲ್, ಫರಾಜ್, ಚಾಂದ್ ಇವರೆಲ್ಲ ತಲೆಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗೆ ಸಿಸಿಬಿ ಹುಡುಕ್ತಾ ಇದೆ. ಇವರೆಲ್ಲ ಏನು ಕೆಲಸ ಮಾಡ್ತಾರೆ ಕೇಳಿದ್ರೆ, ಪಂಕ್ಚರ್ ಅಂಗಡಿ, ಸ್ಕೂಟರ್ ಮೆಕ್ಯಾನಿಕ್ಕು ಇದೆಲ್ಲ ಮಾಡ್ತಿದ್ದಾರೆ. ಪ್ರಚೋದನಕಾರಿ ಭಾಷಣ, ಇದರಿಂದಲೇ ಕಲ್ಲೆಸ್ತದ ಆಗಿರೋದು. ಧರ್ಮಗುರು ಏನು ಮಾತಾಡ್ತಾರೆ ಗೊತ್ತಾ, ಕೇಳಿಸ್ಕೊಳ್ಳಿ. मुस्लिम जिंदा है, दीन पे मर मिटने का जज्बा कल भी था और आज भी है. सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं. आज मुसलमानों को हमेशा निशाना बनाया गया. सुरेश नाम का कुत्ता, सुरेश नाम का मेरे आका की शान में गुस्ताखी किया है. हुकूमत हिंद से मैं गुजारिश करता हूँ, जल्द से जल्द उसे गिरफ्तार करे और उसे फांसी की सजा दे, सजाए मौत दे. आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए. लब्बैक लब्बैक लब्बैक. मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है. वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे. इस वीडियो को खूब शेयर करें, खूब शेयर करें. मुस्लिम जिंदा है, दीन. ಧರ್ಮಗುರುವಿನ ಭಾಷಣವನ್ನು ಕೇಳ್ತಾ ಇದ್ದೀರಿ. ಮುಸಲ್ಮಾನರ ತಂಟೆಗೆ ಬರ್ತೀರಾ, ಮೈಸೂರಿನ ಮುಸಲ್ಮಾನರ ತಂಟೆಗೆ ಬಂದರೆ ನಿಮಗೇನು ಮಾಡಬೇಕು ನಾವೆಲ್ಲ ಸೇರಿ ಅಂತ ಹೇಳಿ ಪ್ರಚೋದನೆಯನ್ನು ಕೊಡ್ತಾರೆ. ಈ ಪ್ರಚೋದನೆಯ ನಂತರ ಕಲ್ಲು ತೂರಾಟ ಆಗುತ್ತೆ. ಅದಾದಮೇಲೆ ಆ ಯುವಕರು ಏನು ಮಾಡಿದ್ರು ಅನ್ನೋದು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಕಲ್ಲು ತೂರ್ತಾ ಇರುವಂಥ ದೃಶ್ಯ, ಬೆಂಕಿ ಹಾಕೋದಕ್ಕೆ ಹುಲ್ಲು ಒಟ್ಟು ಮಾಡ್ತಾ ಇರುವಂಥ ದೃಶ್ಯ, ಕಲ್ಲನ್ನು ರೆಡಿ ಮಾಡಿ ಕೊಡ್ತಾ ಇರುವಂಥ ದೃಶ್ಯ, ಇವೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸರಿಯಾಗಿದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 14 ಯುವಕರು ಸೇರಿ ಓರ್ವ ಬಾಲಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣದಲ್ಲಿ ಒಟ್ಟು 15 ಜನರ ಬಂಧನ ಆಗಿದೆ. ಉಳಿದವರಿಗೋಸ್ಕರ ಸಿಸಿಬಿ ಶೋಧ ಮುಂದುವರೆಸಿದೆ. 14 ಜನರನ್ನ ಕೆಆರ್ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆ ನಡೆಸುತ್ತಿದ್ದಾರೆ. ಓರ್ವ ಅಪ್ರಾಪ್ತನನ್ನ ಬಾಲಮಂದಿರಕ್ಕೆ ಕಳಿಸಿದ್ದಾರೆ. ಬಂಧಿತ ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇನ್ನು 18 ದಾಟದ ಮೀಸೆ ಮೂಡದ ಯುವಕರ, ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲೂ ಕೂಡ ಈ ಕೋಮು ದ್ವೇಷವನ್ನು ತುಂಬಿದ್ದಾರೆ. ಒಂದು ಹುಡುಗನನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಒಟ್ಟು 15 ಜನ, 14 ಜನ ಪ್ಲಸ್ ಒಬ್ಬ ಬಾಲಕ, ಅವನನ್ನು ಬಾಲಮಂದಿರಕ್ಕೆ ಕಳಿಸಿದ್ದಾರೆ. ಉಳಿದವರನ್ನು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದು ಮೆಡಿಕಲ್ ಚೆಕಪ್ ನಡೆಸಿದ್ದಾರೆ. ಈಗಾಗಲೇ ಒಟ್ಟು 15 ಜನರ ಬಂಧನ ಆಗಿದೆ. ಉಳಿದಂತೆ ಇನ್ನೂ ಒಂದಿಷ್ಟು ಜನ ತಲೆಮರೆಸ್ಕೊಂಡಿದ್ದಾರೆ, 8-9 ಜನ ತಲೆಮರೆಸ್ಕೊಂಡಿದ್ದಾರೆ.
ಆ 8-9 ಜನ ಎಲ್ಲಿದ್ದಾರೆ ಅವರ ಶೋಧವನ್ನು CCB ನಡೆಸ್ತಾ ಇದೆ. ಆದರೆ ಮೈಸೂರಿನಲ್ಲಿ ಶಾಂತವಾಗಿದ್ದಂಥ ವಾತಾವರಣವನ್ನು ಪ್ರಕ್ಷುಬ್ಧ ಮಾಡೋ ಪ್ರಯತ್ನ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಬಿಟ್ಟು ಕಾನೂನು ಕೈ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮತ್ತೆ ಮಾಡ್ತಾ ಇರೋದು, ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಅಶಾಂತಿಯನ್ನು ಉಂಟು ಮಾಡೋದು, ಭಯ ಹುಟ್ಟಾಕುವಂಥ ಪ್ರಯತ್ನ ಮಾಡೋದು, ನಮ್ಮನ್ನಾರು ಎದುರಾಕೋಬಾರ್ದು, ನಮ್ಮನ್ನು ಎದುರಾಕೊಂಡ್ರೆ ಅವ್ರಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡಿ ತೋರಿಸ್ಬೇಕು ಅನ್ನುವಂಥ ಮಾತುಗಳನ್ನು, ಪ್ರಚೋದನವನ್ನು ಧರ್ಮಗುರುಗಳು ಕೊಡ್ತಾ ಇರೋದು ಈ ಘಟನೆಗೆ ಕಾರಣ ಆಗಿದೆ. ಈಗ ಅವರೆಲ್ಲರನ್ನ ಹಿಡಿದು ಮುಂದಿನ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕಾಗಿದೆ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮತ್ತು ಈವರೆಗೆ ಆಗಿರುವ ಡೆವಲಪ್ಮೆಂಟ್ಗಳು ಏನೇನು? ಪ್ರಣೋತ್, ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಮತ್ತೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಓರ್ವ 15 ಮಂದಿಯನ್ನ ಈಗಾಗಲೇ ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಲಾಗಿದೆ. ಬಹಳ ಮುಖ್ಯವಾಗಿ ಅವರೆಲ್ಲರೂ ಕೂಡ ಆ ಸುಕ್ಕ ತಲಾಬ್ ಏನಿದೆ, ಉದಯಗಿರಿ ಠಾಣೆಯ 100 ಮೀಟರ್ ಸುತ್ತಮುತ್ತಲ ಪ್ರದೇಶದವರು ಸುಕ್ಕ ತಾಲಾಬ್ನ ನಿವಾಸಿಗಳು ಅಂತೇಳಿ ಗೊತ್ತಾಗ್ತಾ ಇದೆ. ಬಹಳ ಇವರೆಲ್ಲರೂ ಕೂಡ ಪಂಚರ್ ಶಾಪ್ ಇರಬಹುದು, ಜೊತೆಗೆ ಮೆಕ್ಯಾನಿಕ್ ಅಂಗಡಿ ಇರಬಹುದು, ಇತರೆ ಕಡೆಗಳಲ್ಲಿ ಕಬಾಬ್ ಸೆಂಟರ್ಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದವರು. ಆ ಮುಸ್ಲಿಂ ಧರ್ಮಗುರು ಮುಸ್ತಾಕ್ನ ಪ್ರಚೋದಕಾರಿ ಭಾಷಣದಿಂದಾಗಿಯೇ ಈ ರೀತಿಯಾದಂತಹ ಎಡವಟ್ಟಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಆ ಮುಸ್ಲಿಂ ಧರ್ಮಗುರು ಮುಸ್ತಾಕ್ ಏನಿದ್ದಾನೆ, ಆತ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತದ್ದು, ಆತನಿಗಾಗಿ ಹುಡುಕಾಟವನ್ನ ಮಾಡ್ತಿರುವಂತದ್ದು. ಮತ್ತೊಬ್ಬ ಸಿಕಂದರ್ ಇರ್ಬೋದು, ಮತ್ತೆ ಜಾಜ್ ಅಂತ ಹೇಳಿ ಮತ್ತೆ ಇನ್ನೊಂದಷ್ಟು ಮಂದಿ ಎಸ್ಕೇಪ್ ಆಗಿದ್ರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಮುಸ್ಲಿಂ ಧರ್ಮಗುರು ಮುಸ್ತಾಕ್ ಆತ ಪತ್ತೆಯಾಗಿಲ್ಲ, ಆತನನ್ನು ಕೂಡ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. CCTV ದೃಶ್ಯಾವಳಿಗಳನ್ನ ಆಧರಿಸಿ ಅಲ್ಲಿ ಯಾರ್ಯಾರಿದ್ದಾರೋ, ಕಲ್ಲು ತೂರಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದವರೆಲ್ಲರನ್ನು ಕೂಡ ಅಲ್ಲಿ ವಶಕ್ಕೆ ಪಡೆದುಕೊಂಡು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಓರ್ವ ಬಾಲಕ ಸೇರಿದಂತೆ 14 ಮಂದಿಯನ್ನ ಇದೀಗ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ CCB ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡುವ ಮೂಲಕವಾಗಿ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರನ್ನ ಹುಡುಕಾಟದಲ್ಲಿ CCB ಪೊಲೀಸರು ನಿರತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಘಟನೆ ನಡೆದಂತಹ 78 ಗಂಟೆಗಳ ಒಳಗಾಗಿ 15 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ CCB ಪೊಲೀಸರು. ಈ ಘಟನೆಗೆ ನಿಜಕ್ಕೂ ಕೂಡ ಪೊಲೀಸರು ಆವತ್ತು ಅಲರ್ಟ್ ಆಗಿದ್ರೆ ಈ ಘಟನೆಯೇ ಕೂಡ ನಡೀತಾ ಇರಲಿಲ್ಲ ಅನ್ನೋದು ಕೂಡ ಗಂಭೀರ ಆರೋಪ ಇದೆ. ಯಾಕಂದ್ರೆ 9ವರೆಗೆ ಸ್ಟೇಟಸ್ ಹಾಕದಂತ ವ್ಯಕ್ತಿಯನ್ನ ಸುಮಾರು 10-12 ಗಂಟೆಗೆ ಒಳಗೆ ಆ ಸ್ಟೇಷನ್ಗೆ ಕರ್ಕೊಬರ್ತಾರೆ ಸುರೇಶ್ ಅನ್ನುವನ್ನ. ಅದಾದ ಬಳಿಕ ಇಡೀ ದಿನ ಸಂಜೆವರೆಗೂ ಕೂಡ ಯಾವುದೇ ಕ್ರಮವನ್ನ ಜರುಗಿಸದೇ ಇರೋದು, ಜೊತೆಗೆ ಆತನ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಿ ಆತನನ್ನ FIR ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಕೊಳ್ದೇ ಇರೋದೇ ಈ ಘಟನೆಗೆ ಕಾರಣ ಅಂತೇಳಿ ಅವಲೋಕನವನ್ನ ಮಾಡ್ಲಾಗ್ತಾ ಇದೆ. ಅಲ್ಲಿ ಇದ್ದಂತಹ ಪೊಲೀಸ್ ಸಿಬ್ಬಂದಿಯ ಎಡವಟ್ಟಿಗೆ ಈ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ಅವಲೋಕನವು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ 15 ಮಂದಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಇನ್ನೂ 10ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮೈಸೂರಿನ CCB ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಜೊತೆಗೆ ಕಲ್ಲೆಸೆದ ಪುಂಡರ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ CCTVಯ ವಿಡಿಯೋಗಳ ಮೂಲಕ ಟ್ರೇಸ್ ಮಾಡಿ ಅವರನ್ನ ಮಾರ್ಕ್ ಮಾಡಿ ಅವರನ್ನ ಹುಡುಕಿ ಅವ್ರು ಎಲ್ಲಿದ್ದಾರೆ ಅವರ ಟವರ್ ಲೊಕೇಶನ್ ಅನ್ನ ಹುಡುಕುವ ಪ್ರಯತ್ನವನ್ನು ಮಾಡುವ ಮೂಲಕವಾಗಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದು ನಿಜಕ್ಕೂ ಕೂಡ ಮೈಸೂರಿನ ಉದಯಗಿರಿಯ ವ್ಯಾಪ್ತಿಯಲ್ಲಿ ನಡೆದಂತಹ ಘನಘೋರ ಘಟನೆ ಏನಿದೆ, ಈ ಘಟನೆಗೆ ಅಲ್ಲಿದ್ದಂತಹ ಧರ್ಮಗುರುವಿನ ಭಾಷಣ ಜೊತೆಗೆ ಪೊಲೀಸರ ಎಡವಟ್ಟು ಎರಡೂ ಕೂಡ ಕಾರಣ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ಮೈಸೂರಿನ CCB ಪೊಲೀಸರು ಮತ್ತಷ್ಟು ಮಂದಿಯನ್ನ ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ CCTV ವಿಡಿಯೋ ಆಧಾರದ ಮೇಲೆ ಅವರು ಪೊಲೀಸರು ಆ CCTVಗಳ ಟ್ರ್ಯಾಪ್ ಅನ್ನ ಮಾಡಿ ಟವರ್ ಲೊಕೇಶನ್ ಅನ್ನ ಡಂಪ್ ಮಾಡಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಳ್ಳುವ ಮೂಲಕ ಈ ಮೈಸೂರಿನ ಉದಯಗಿರಿಯ ಪುಂಡರನ್ನ ಸೆದೆಬಡಿಯುವಂತ ಕೆಲಸವನ್ನು ಕೂಡ ಮತ್ತಷ್ಟು ಮಾಡಬೇಕಿದೆ CCB ಪೊಲೀಸರು. ಜೊತೆಗೆ 14 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳು ಕೂಡ ಪವರ್ ಟಿವಿಯಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದು. ಮುಂದಿನ ಕಾನೂನು ಕ್ರಮಕ್ಕಾಗಿ ಪೊಲೀಸರು ಕಠಿಣ ನಿರ್ಧಾರವನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.